ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬೌದ್ಧ ಧರ್ಮದ ಸಂಸ್ಥಾಪಕ ಮಹಾತ್ಮ ಗೌತಮ ಬುದ್ಧರು ಯಾವಾಗಲೂ ಜನರಿಗೆ ಅಹಿಂಸೆ ಮತ್ತು ಸಹಾನುಭೂತಿಯ ಅರ್ಥವನ್ನು ಕಲಿಸಲು ಪ್ರಯತ್ನಿಸಿದವರು. ಗೌತಮ ಬುದ್ಧರ ಅಮೂಲ್ಯವಾದ ಬೋಧನೆಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಗೌತಮ ಬುದ್ಧರು ಮನುಷ್ಯನ ದುಃಖಕ್ಕೆ ಪ್ರಮುಖ ಕಾರಣಗಳಾವು, ದುಃಖಕ್ಕೆ ಪರಿಹಾರವನ್ನು ಕೂಡ ನೀಡಿದ್ದಾರೆ. ಅವುಗಳು ಹೀಗಿವೆ. ಅದನ್ನು ನೋಡುವ ಮೊದಲು ನೀವಿನ್ನು ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಗೌತಮ ಬುದ್ಧನು ಮಾನವ ಜೀವನದ ಪ್ರಮುಖ ಸತ್ಯದ ಬಗ್ಗೆ ಜನರಿಗೆ ತಿಳಿಸುತ್ತಾರೆ. ಅದುವೇ ದುಃಖ ಎಂದು ಅವರು ಹೇಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಬಯಸುತ್ತಾನೆ. ಆದರೆ ಗೌತಮ ಬುದ್ಧ ಹೇಳುತ್ತಾನೆ, ಪ್ರಕೃತಿ ಮತ್ತು ಋತುಗಳಲ್ಲಿ ಬದಲಾವಣೆಯಾಗುವಂತೆ ಮಾನವ ಜೀವನದಲ್ಲೂ ಸಂತೋಷ ಮತ್ತು ದುಃಖಗಳು ಬರುತ್ತವೆ ಮತ್ತು ಹೋಗುತ್ತವೆ. ಜಗತ್ತಿನಲ್ಲಿ ಎಷ್ಟೇ ಶ್ರೀಮಂತನಾಗಿದ್ದರೂ ಜೀವನದಲ್ಲಿ ದುಃಖವಿಲ್ಲದವರು ಯಾರೂ ಇಲ್ಲ. ಆದರೆ ಜೀವನದಲ್ಲಿ ಸುಖ ದುಃಖಗಳೆರಡೂ ಸ್ಥಿರವಲ್ಲ ಎಂಬುದನ್ನು ತಿಳಿದುಕೊಂಡಿರಬೇಕು. ಪ್ರಸ್ತುತ ನೀವು ಸಂತೋಷದಿಂದಿದ್ದೀರಿ, ಮತ್ತೊಂದು ಕ್ಷಣದಲ್ಲಿ ದುಃಖವು ನಿಮ್ಮನ್ನು ಆವರಿಸಬಹುದು. ಅಥವಾ ನೀವು ಪ್ರಸ್ತುತ ದುಃಖದಲ್ಲಿದ್ದರೆ ಸಂತೋಷ ನಿಮ್ಮನ್ನು ಕ್ಷಣದಲ್ಲೇ ಆವರಿಸಬಹುದು. ಗೌತಮ ಬುದ್ಧರು ದುಃಖದ ಬಗ್ಗೆ ಏನೆಂದು ಹೇಳಿದ್ದಾರೆ ಎಂಬುದನ್ನು ನೋಡೋಣ. ಮೊದಲನೆಯದು, ದುಃಖದ ಮೂಲ ಯಾವುದು? ಬುದ್ಧರ ಪ್ರಕಾರ ಮನುಷ್ಯನೇ ದುಃಖದ ಮೂಲ. ಆತನ ಅತಿಯಾದ ಆಸೆಗಳೇ ದುಃಖಕ್ಕೆ ದಾರಿ ಎನ್ನುತ್ತಾರೆ. ದುಃಖವನ್ನು ಸೃಷ್ಟಿಸಿಕೊಳ್ಳುವವನು ಮನುಷ್ಯನೇ, ದುಃಖವನ್ನು ಹೆಚ್ಚಿಸಿಕೊಳ್ಳುವವನೇ ಮನುಷ್ಯನೇ. ಈ ಕಾರಣದಿಂದಾಗಿ ದುಃಖವನ್ನು ಮನುಷ್ಯನ ಪಾತ್ರ ಸಾಕಷ್ಟಿದೆ. ನೀವು ಯಾವುದೇ ರೀತಿಯ ತೊಂದರೆಯಲ್ಲಿದ್ದರೆ ಅದು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಪರಿಸ್ಥಿತಿ ಎಷ್ಟೇ ಇದ್ದರೂ ತಾಳ್ಮೆಯಿಂದಿರಿ. ಇದು ಖಂಡಿತವಾಗಿಯೂ ನಿಮಗೆ ದುಃಖದಿಂದ ಪರಿಹಾರವನ್ನು ನೀಡುತ್ತದೆ. ಜೀವನದಲ್ಲಿ ದುಃಖವನ್ನು ತೊಡೆದುಹಾಕಲು ತಾಳ್ಮೆ ತುಂಬನೇ ಅವಶ್ಯಕ. ಇನ್ನು ಎರಡನೆಯದು, ದುಃಖ ಹೇಗೆ ದೂರ ಆಗುತ್ತದೆ? ದುಃಖವನ್ನು ಅರ್ಥ ಮಾಡಿಕೊಳ್ಳಿ. ಗೌತಮ ಬುದ್ಧರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ವಿಷಯ ದೊಡ್ಡದಾಗಿರಲಿ ಅಥವಾ ಸಣ್ಣದಾಗಿರಲಿ ಬೇಗನೆ ದುಃಖಿಯಾಗುತ್ತಾನೆ. ಆದರೆ ದುಃಖಿಸುವ ಮೊದಲು ದುಃಖದ ಕಾರಣವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ಮೊದಲು ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅರ್ಥ ಮಾಡಿಕೊಳ್ಳದೆ ದುಃಖವನ್ನು ಪ್ರಾಬಲ್ಯಗೊಳಿಸಲು ಅನುಮತಿಸದಿರಿ. ನಿಮ್ಮ ನೋವು ಮತ್ತಷ್ಟು ಹೆಚ್ಚಾಗುತ್ತದೆ ಮತ್ತು ಜೀವನವನ್ನು ದುಃಖಗಳ ಪರ್ವತದಂತೆ ತೋರುತ್ತದೆ. ದುಃಖವನ್ನು ಹೋಗಲಾಡಿಸಲು ಮೂಲ ಮಂತ್ರವೆಂದರೆ ನಮ್ಮನ್ನು ನಾವು ಸಂತೋಷವಾಗಿಟ್ಟುಕೊಳ್ಳುವವರೆಗೆ ದುಃಖವು ನಮ್ಮನ್ನು ಬಿಡುವುದಿಲ್ಲ. ಅತಿಯಾದ ಆಸೆಯೇ ದುಃಖಕ್ಕೆ ಕಾರಣ. ಗೌತಮ ಬುದ್ಧರ ಪ್ರಕಾರ ದುಃಖಕ್ಕೆ ದೊಡ್ಡ ಕಾರಣವೆಂದರೆ ಕಡು ಬಯಕೆ. ಯಾವುದೋ ಒಂದು ಬಲವಾದ ಬಯಕೆ ಅಥವಾ ಅತೃಪ್ತಿ ದುಃಖಕ್ಕೆ ಕಾರಣವಾಗುತ್ತದೆ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ತನಗೆ ಅಗತ್ಯಕ್ಕಿಂತ ಹೆಚ್ಚಿನದನ್ನು ಬಯಸಬಾರದು ಮತ್ತು ಅವನು ಯಾರಿಂದಲೂ ಹೆಚ್ಚಿನದನ್ನು ನಿರೀಕ್ಷಿಸಬಾರದು. ನಿಮ್ಮ ಆಸೆಗಳನ್ನು ನಿಯಂತ್ರಿಸಲು ನೀವು ಕಲಿತರೆ ದುಃಖವು ತಾನಾಗಿಯೇ ಹೋಗುತ್ತದೆ. ದುಃಖ ದೂರವಾಗುವುದು ಹೇಗೆ? ಗೌತಮ ಬುದ್ಧ ಹೇಳುವ ಪ್ರಕಾರ ಜೀವನದಲ್ಲಿ ದುಃಖವಿದ್ದರೂ ಸುಖವೂ ಇರುತ್ತದೆ. ಇಂದಿನ ದಿನ ಕೆಟ್ಟದಾಗಿದ್ದರೆ ನಾಳೆಯ ದಿನ ಖಂಡಿತ ಒಳ್ಳೆಯದಾಗುತ್ತದೆ. ಜೀವನದಲ್ಲಿ ಅಂತಹ ಯಾವುದೇ ಸಮಸ್ಯೆ ಇಲ್ಲ, ಅದಕ್ಕೆ ಪರಿಹಾರವಿಲ್ಲದೆ ಇರುವುದು. ನೀವು ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡರೆ
ದುಃಖವನ್ನು ಖಂಡಿತವಾಗಿಯೂ ತೆಗೆದುಹಾಕಬಹುದು. ಬುದ್ಧರು ಹೇಳುವ ಪ್ರಕಾರ ಮನುಷ್ಯನ ದುಃಖಕ್ಕೆ ಮನುಷ್ಯನಲ್ಲಿಯೇ ಪರಿಹಾರವಿರುತ್ತದೆ. ಅವನು ಅದನ್ನು ಗುರುತಿಸಬೇಕಷ್ಟೇ. ನಾವು ದುಃಖಕ್ಕೆ ಕಾರಣವೆಂಬುದನ್ನು ಏನೆಂಬುದನ್ನು ತಿಳಿದುಕೊಂಡರೆ ಖಂಡಿತ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. Please subscribe, like and share.